ಪಾಪದವರ ಅವರ ಜನರ ಮೇನ್ ರಕ್ಷಣೆ ನಮ್ಮ ಮೂಲ ಉದ್ದೇಶ. ಈಗ ಭಾರತ ದೇಶ ಯಾವ ತರ ಒಂದು ಸ್ಥಿತಿಯಲ್ಲಿ ಇದೆ ಅಂದ್ರೆ, ಸರ್ಕಾರ ರಾಜಕೀಯ ವ್ಯಕ್ತಿಗಳು ಯಾವ ತರ ಅವರ ಇದನ್ನು ಮಾಡ್ತಾರೆ ಅಂತಂದ್ರೆ, ಮೊದಲು ರಾಜ್ಯದಲ್ಲಿ ಯಾವ ತರ ಇದ್ರು ತುಂಡು ಅರಸರು ಅವರು, ಹಾಗೆ ಅದೇ ತರ ತಮ್ಮ ಇದನ್ನು ಈಗ ದೇಶವನ್ನು ಮಾಡ್ಲಿಕ್ಕೆ ಹೊರಟಿದಾರ ಅಂತ ಭಯ ಆಗ್ತಾ ಇದೆ. ಯಾಕಂದ್ರೆ ಮೊದಲು ರಾಜ್ಯರು ಅವರವರಿಗೆ ಕಚ್ಚಾಕಾಗಿ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದ್ರು, ನಾವು ಗುಲಾಮರಾದೆವು, ಮತ್ತೆ ನಾವು ಹೋರಾಟ ಮಾಡುದು. ಇದು ನಮ್ಮ ಭಾರತ ದೇಶದ ಮೊದಲು ಕೌರವ ಮಾಡುವವರಿಂದ ಬಂದ ಒಂದು ಇದಾಗಿದೆ. ಯಾಕೆ ನಾನು ಈಗ ಅದರಲ್ಲಿ ಹೇಳ್ತಾ ಇದ್ದೇನೆ, ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿತ್ ಪ್ರೂಫ್ ಅಲ್ಲಿ ಕೊಟ್ಟಿದ್ದೇನೆ ಯಾವ ತರ ಮೋಸ ಮಾಡ್ತಾರೆ ಅಂತ. ಒಂದು ಮೂತ್ರ ಪರೀಕ್ಷೆಗೆ ಹೋದ್ರೆ ಸಾಕು, ನಾನು ಅದರಲ್ಲಿ ನಾನೇ ಬಾಯಿಗಿದ್ದೇನೆ. ನಾನು ಎಜೆ ಹಾಸ್ಪಿಟಲ್ ಹೋಗಿದ್ದೆ, ಅಲ್ಲಿ ಜಸ್ಟ್ ಪರೀಕ್ಷೆ ಮಾಡಿ 700 ರೂಪಾಯಿ ನಮಗೆ ಕ್ಲಿಯರ್ ಆಗಿದೆ. ನಾನು ಅದರ ಬಗ್ಗೆ ತಿದ್ದಿ ಮಕ್ಕಳ ನಮ್ಮ ಸಿಸ್ಟರ್ ನಮ್ಮ ಚಿಕ್ಕಮ್ಮ ಇದ್ರು, ಅವ್ರು ಹೇಳಿದ್ರೆ ಅಲ್ಲಿ ಹೋಗಿ ಇದು ಮಾಡಿ ಕೇಳು, ಮಾಹಿತಿ ಕೇಳು ಅಂದ್ರೆ ನಾನು ಅಲ್ಲಿ ಹೋದೆ. ಒಂದೇ ಬರೇ ಅವರು ಮೊದಲೆಲ್ಲ ಆಗಿದೆ, ಪ್ರೂಫ್ ಇದೆ, ಎಲ್ಲ ಇದೆ. ಅವರು ನಮ್ಮನ್ನು ಇದು ಮಾಡಿದ 11,000 ಖರ್ಚಾಗಿದೆ. ಬರೀ ಒಂದೇ ಮೂತ್ರ ಅವ್ರು ಮಾಡಿದಷ್ಟೇ 700 ರೂಪಾಯಿ ಆಗೋ ಕೆಲಸ 11,000 ಮಾಡ್ತಾರೆ. ಖಾಸಗಿ ಆಸ್ಪತ್ರೆ ಆಯ್ತು, ಖಾಸಗಿ ಲಾಡ್ಜ್ ಇಲ್ಲಿ ನಮ್ಮ ಫಾತಿಮಾ ಸ್ಟೋರ್ ಹತ್ರ ಇದೆ, ಮೈತ್ರಿ ಲಾಡ್ಜ್ ಇದೆ, ಕೆಲವು ಲಾಡ್ಜ್ ಇದೆ ನಡೀತಾ ಇದೆ. ಇದು ತಿಂಗಳು ಇದಕ್ಕೆ ಹಣ ಅದರ ಕೆಳಗಿರುವ ಲಾಡ್ಜ್ ಇದು ಸೆಕ್ಯೂರಿಟಿ ಗಾರ್ಡ್ ನನಗೆ ಹೇಳಿದ್ದಾನೆ. ನಾನು ಹೋಗಿ ನೋಡಿದ್ದೇನೆ, ಅಲ್ಲಿ ಫೋಟೋ ಸಮೇತ ಕೊಟ್ಟಿದ್ದೇನೆ ನೋಡಿ. ಅದರಲ್ಲಿ ನಾವು ಪೊಲೀಸರಿಗೆ ಫೋನ್ ಮಾಡಿದರೆ ಅವರು ಬರ್ತಾರೆ, ಈಗಲೇ ಕಳಿಸ್ತೇನೆ ನೋಡಿ. ಅಲ್ಲಿ ಮಂಗಳೂರು ಅಲ್ಲಿ ನಮ್ಮ ಇದು LSS ಕಾಲೇಜು ಮಕ್ಕಳು ಶಾಲೆಯಿಂದ ಬಿಟ್ಟು ಬರುವಾಗ ಅವರನ್ನು ಹಿಡಿದು ಅವರನ್ನು ಇದು ಮಾಡುದು, ಹಣ ಕೊಡಿ ಪಾಪ ಅವರು ಎತ್ತವರು ಅವ್ರನ್ನ ಕಳಿಸುದು. ಎಷ್ಟು ಕಷ್ಟದಲ್ಲಿ ಕಳಿಸ್ತಾರೆ ಅದು ದೇವರಿಗೆ ಗೊತ್ತು. ಅದು ಇವರನ್ನು ನಿಲ್ಲಿಸಿ 4 ಮಂಗಳಮುಖಿಯವರು ಬಂದು, ನಮ್ಮ ತಂದೆಗೆ ನೀವೇ ಯಾರು ಅಡ್ಡ ಬರುದು? ನಾನು ಇಮಿಡಿಯೇಟ್ ಫೋನ್ ಮಾಡಿ ಅವರನ್ನು ಕಳಿಸಿ ವಿದ್ದು ಫೋಟೋ ಸಮೇತ ಕೊಟ್ಟಿದ್ದೇನೆ. ಮತ್ತೆ 3ನೇದು ಖಾಸಗಿ ಶಾಲೆಯಲ್ಲಿ ನಾವು ಒಂದು ಶಾಲೆಗೆ ಹೋಗುವಾಗ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಇರ್ತಿದ್ದೆವು. ಈಗ ಏನಾಗಿದೆ, LKG UKGಗೆ ನಿಜವಾಗಿ ಡೊನೇಷನ್ ಇಲ್ಲ. ಇದೇ ಸದಾನಂದ ಪೂಜಾ ನಮ್ಮ ಶಿಕ್ಷಣಾಧಿಕಾರಿ ಹತ್ರ ನಾವು ಹೋಗಿ ಹೇಳಿದೆ, ನನ್ನ ಮಗ ಮೌಂಟ್ ಕಾರ್ಮೆಲಲ್ಲಿ ಕಲಿತಿದ್ದ, ಆಗ ನಾವು LKG ಇಂದಲೇ ಡೊನೇಷನ್ ಕೊಟ್ಟಿದ್ದೇವೆ 39,000 ಕೊಟ್ಟು. ಅವರು ಆಗ ಕೊರೋನಾ ಟೈಮ್ ನಂತರವೇ ಇದೆಲ್ಲ ಆದ ಘಟನೆ. ಪ್ರತಿಯೊಬ್ಬರು ಯಾವ ಕಷ್ಟದಲ್ಲಿದ್ದಾರೆ ಅದು ನಿಜವಾಗಿ ಅದು ಎಲ್ಲರಿಗೂ ಗೊತ್ತಿದೆ, ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಖಾಸಗಿ ಶಾಲೆ ಒಂದು ವಿದ್ಯಾ ಸಂಸ್ಥೆ ಅಲ್ಲ, ಅದೊಂದು ಅಂದ್ರೆ ಅಲ್ಲಿ ಎಲ್ಲ ಇದೆ. ಒಂದು ಸಿಟಿ ಸೆಂಟರ್ ತರ ಅಲ್ಲಿ ಶೂ ಇದೆ, ಪುಸ್ತಕ ಇದೆ ಎಲ್ಲ. ಈಗ ಸಣ್ಣ ವ್ಯಾಪಾರದವರಿಗೆ ತುಂಬಾ ಕಷ್ಟ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಒಂದೇ ದೇಶ ಒಂದೇ ಶಿಕ್ಷಣ ಅಂತಾರ ಅದೇ ಇದರಲ್ಲಿ ಕೊಟ್ಟಿದ್ದೇನೆ ವಿತ್ ಪ್ರೂಫ್ ಸಮೇತ DC ಅವರಿಂದ. ಇದು ಅದು ಮೊನ್ನೆ ಜಿಲ್ಲಾ ಪಂಚಾಯತ್ ಹೋಗಿ ನಾನು ಮಾತಾಡಿದ್ದೇನೆ, ಅದನ್ನು ಮೂವ್ ಆಗ್ತಾ ಇದೆ ಅಂದ್ರೆ. ಯಾಕಂದ್ರೆ ಇವರಿಗೆ ತಿಂಗಳು ಇದು ಆಗ್ತದೆ. ಈ ಸರ್ಕಾರಿ ಅಧಿಕಾರಿಗಳ ಮಕ್ಕಳೆಲ್ಲ ಫಾರಿನಲ್ಲಿ ಕಲಿತಾ ಇದ್ದಾರೆ. ಈ ಸರ್ಕಾರಿ ಶಾಲೆಯನ್ನು ನೀವೆಲ್ಲ ಇದನ್ನು ದಯವಿಟ್ಟು ಇದರ ಬಗ್ಗೆ ಇದೊಂದು ಇದು ಮಾಡಿ. ಈಗ ಪೊಲೀಸ್ ಇಲಾಖೆಯಲ್ಲಿ ನೀವೊಂದು ದೂರು ಕೊಟ್ಟೆ ಹೋದ ಪಾಪದವ, ಅವನನ್ನು ಕ್ಯಾರೆ ಮಾಡ್ತಿಲ್ಲ, ನೀವು ದುಡ್ಡು ಇಡಿ, ಇಮಿಡಿಯೇಟ್ ನಿಮಗೆ ಕೇಸ್ ಇದಾಗ್ತದೆ. ನಾನು ಪೊಲೀಸ್ ಕಮಿಷನರ್ ಆಫೀಸಿಗೆ ಹೋದರೆ ಪೊಲೀಸ್ ಕಮಿಷನರು ನನ್ನನ್ನು ಒಳಗೆ ಬರಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ನಾನೇ ಸರ್ ನೀವು ನಾಳೆ ರಿಟೈರ್ಡ್ ಆಗಿ ಹೋಗ್ತೀರಿ, ರಿಟೈರ್ಡ್ ಇಲ್ಲದಿದ್ದರೂ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ, ಆಗ ನಾವು ನಿಮ್ಮ ಹತ್ರ ಚಕ್ಕಂದ ಹಾಕಲಿಕ್ಕೆ ಬರುದಲ್ಲ ಸರ್. ನೀವು ಮಾಡದ ಕೆಲಸವನ್ನು ನಾವು ಮಾಡಲಿಕ್ಕೆ ನಿಮ್ಮ ಹತ್ರ ಬರುದು. ಆಗ ನೀವು ಅದಕ್ಕೆ ನೀವು ಆಜ್ಞೆ ಪಾಲಕರು, ನೀವೇನು ನಮ್ಮ ನಾವು ನಿಮ್ಮ ಗುಲಾಮರಲ್ಲ. ದಯವಿಟ್ಟು ಇದಕ್ಕೆಲ್ಲ ಆಸ್ಪತ್ರೆ ಕೊಡಬೇಡಿ, ನಾವು ನಿಮಗೆ ಸರಿಯಾದ ಮಾಹಿತಿ ಕೊಡ್ತೇವೆ. ನೀವು ನಿಮ್ಮ ಪೊಲೀಸ್ನವರು ಯಾವ ತರ ಇದ್ದಾರೆ ಅದೆಲ್ಲ ನಮಗೆ ಮಾಹಿತಿ ಗೊತ್ತಿದೆ. ದಯವಿಟ್ಟು ಇದಕ್ಕೆಲ್ಲ ಒಂದು ಆಸ್ಪತ್ರೆ ಕೊಡಬೇಡಿ. ನೀವು ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ತೀರಿ ಅವರು ಭಕ್ತಿ ಧರ್ಮಕ್ಕೆ ನೀವು ಕಳಂಕದಾಗಬೇಡಿ. ಇದೇ ನಾನು ನಿಮ್ಮ ಹತ್ರ ಕೇಳುದು ಅಂತ ಹೇಳಿದೆ. ಈಗ ಮಾವು ನಗರ ಪಾಲಿಕೆ ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ಈಗ ಅರುಣ್ ಪ್ರಭಾ ಅವರ ಅಂಗಡಿಯಲ್ಲಿ ನನ್ನದು ವ್ಯಾಪಾರ ಇತ್ತು. ಆ ವ್ಯಾಪಾರದಲ್ಲಿ ಅವನ ಅಂಗಡಿಗೆ 5 ವರ್ಷ ಲೈಸೆನ್ಸ್ ಇಲ್ಲ. ಅಂತ ಮಹಾನಗರ ಪಾಲಿಕೆಯಲ್ಲಿ ಇರುವ ವ್ಯಕ್ತಿಗೆ 5 ವರ್ಷ ಲೈಸೆನ್ಸ್ ಇಲ್ಲ. ನಾನು ಅದನ್ನು ಆಟೇರಿ ಕೊಡ್ತಿದ್ದು ಹೊರಗೆ ತಂದು ಅವರ ಮೇಲೆ ಕೇಸ್ ಹಾಕಿದ್ದಕ್ಕೆ ನನ್ನನ್ನು ಅವರೆಲ್ಲ ಸೇರಿ ಈ ಜಾಗ ಮತ್ತು ವ್ಯಾಪಾರಿದು ಪ್ರಕಾಶ್ ಪಾಂಡೇಶ್ವರ್ ಮತ್ತೆ ನಮ್ಮ ACP ದಿನಕರ್ ಶೆಟ್ಟಿ ಕಂಕಣ ಪೊಲೀಸ್ ಸ್ಟೇಷನ್ ನಮ್ಮನ್ನು ಬಂದು ಪೋಕ್ಸೋ ಕೇಸ್ ಹಾಕಿ ಒಳಗೆ ಹಾಕಿದ್ದು. ಇದು ಯಾವ ನ್ಯಾಯ? ಹಾಗಾದ್ರೆ ನಾವು ಪರವಾನಗಿ ಇಲ್ಲದ ಪಾಪದವರನ್ನು ತೆಗೆದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಇಂಥ ಇವರದ್ದು ಅದಕ್ಕೆ ಯಾರು ಕೇಳುವವರಿಲ್ವಾ? ಇದಕ್ಕೆಲ್ಲ ನೀವು ಗಮನ ಕೊಡ್ಬೇಕು. ಅದೇ ನನ್ನ ಅಂಗಡಿ, ನಾನಿರುವ ಈಗ ಶ್ರೀನಿವಾಸ್ ಕೆಮಿಕಲ್ ಅಲ್ಲಿ ಅಂಗಡಿ, ಅವನಿಗೆ 5 ಅಂಗಡಿ ಇದೆ. ಒಂದು ಅಂಗಡಿಯಿಂದ ಕೋಟಿಗಟ್ಟಲೆ ಸರ್ಕಾರಕ್ಕೆ ತೆರಿಗೆ ಆಗ್ತದೆ ಹಣ ಮಾಡಿದ್ದಾನೆ. ನಾನು ಅವರಿಗೆ ಕೇಸ್ ಹಾಕಿದರೆ
ಆ ಕೆಮಿಕಲ್ ಇಂದ ನಮ್ಮ ಬಟ್ಟೆ ಎಲ್ಲ ಹಾಳಾಗಿದೆ. ನಾನು ಕೇಸ್ ಕೊಟ್ಟಿದ್ದೇನೆ, ಅದಕ್ಕೆ ಇವರು ನನಗೆ ಎಫ್ಐಆರ್ ಆಗಿದೆ, ಅವರ ಮೇಲೆ ಎಫ್ಐಆರ್ ಆಗಿದೆ. ಇವರು ನನ್ನ ಮೇಲೆ ಕೌಂಟರ್ ಕೇಸ್ ಹಾಕಿದ್ದಾರೆ. ಹೇಗೆಂದ್ರೆ ಅವರ ಮಗಳನ್ನು ನಾನು ಇಳಿಲಿಕ್ಕೆ ಹೋದಂತೆ, ಟಿಪ್ಪು ಜಾತಿ ಸಾಮಂತಿಸಿದಂತೆ, ಎಂತ ಒಂದು ಪೊಲೀಸ್ನವರು ಈ ತರ ಚಾರ್ಜ್ ಶೀಟ್ ಒಂದು ಇದು ಮಾಡ್ತಾರೆ. ಇವರಿಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ಪೊಲೀಸ್ನವರಿಗೆ? ಕಮಿಷನರ್ ಸರ್, ದಯವಿಟ್ಟು ಇದಕ್ಕೆ ಒಂದು ನೀವು ಒಂದು ನಿಮ್ಮ ಪೊಲೀಸ್ ಇಲಾಖೆಗೆ ಒಂದು ದಯವಿಟ್ಟು ಒಂದು ಇದು ಯಾವ ತರ ಪೊಲೀಸ್ ಇಲಾಖೆ ಇರಬೇಕು ಅಂತ ಒಂದು ಕಾನೂನು ಒಂದು ನಿಮ್ಮ ಒಂದು ಮೀಟಿಂಗ್ ಮಾಡಿ ಅವರಿಗೆ ಒಂದು ಹೇಳ್ಬೇಕಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಹಾಗೆ ಡಿ.ಸಿ ಆಫೀಸರ್, ನಾನು ಡಿ.ಸಿ ಆಫೀಸರ್ ಕಳಿಸ್ತಾರೆ ಪಾಪ ಎಲ್ಲ ಪೊಲೀಸರಿಗೆ. ಈಗ ಖಾಸಗಿ ಆಸ್ಪತ್ರೆ ಹೋಗಿ ಮೋಸ ಮಾಡುವವರಿಗೆ ಹೋಗಿ. ಈಗ ನ್ಯಾಯಾಲಯದಲ್ಲಿ ನಾವು ಚಿಕ್ಕ ಚಿಕ್ಕ ಫೈನಾನ್ಸ್ನವರು ಇಲ್ಲಿ ಇದ್ದಾರೆ 2-3 ಅವರು ಕೊರೋನಾ ನಂತರ ಯಾವ ಕಷ್ಟದಲ್ಲಿ ಇದ್ರು ಜನರು, ಅದು ಒಂದು ಚೂರು ಈ ಸರ್ಕಾರಕ್ಕೆ ಗಮನಕ್ಕೆ ಇದೆ, ಆದ್ರೆ ಅವರು ಅದನ್ನು ತರುವುದಿಲ್ಲ. ಪೊಲೀಸರು ನಾವು ಈಗ ಅವರ ಕಷ್ಟಕ್ಕೆ ನಾವು ಹಣ ಕೊಟ್ಟದ್ದು, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಮದುವೆಗೆ ನಾವು ಹಣ ಕೊಟ್ಟಿದ್ದೇವೆ. ಅದನ್ನು ಹಿಂದೆ ಕೇಳಿದ್ರೆ ಅಂದ್ರೆ ಹಿಂದೆ ಕೇಳಿದ್ರೆ ನಾವು ಕೂಡ ಹಣ ಇಸ್ಕೊಂಡು ಹೋಗಿರೋದ್ರ ಇದು ಮಾಡುದು ಯಾರು? ವಕೀಲರು ಮತ್ತು ಪೊಲೀಸರು. ಅವ್ರಿಗೆ ಗೊತ್ತಿದೆ, ಅವರು ಒಂದು ಕಡೆ ಅಲ್ಲ 4 ಕಡೆ ಇದು ಹಣ ತಕೊಂಡು ಇರ್ತಾರೆ. ಈ ಪೊಲೀಸರಿಗೆ ಗೊತ್ತಿದೆ, ಅವರು ಅದನ್ನು ಸರಿಯಾಗಿ ಗೊತ್ತಿದ್ದು ನಮ್ಗೆ ಇದಾಗ್ತದೆ. ಈಗ ಮೈಕ್ರೋ ಫೈನಾನ್ಸ್ ಅದು ಇದಾಗಿದೆ, ಅದರಲ್ಲಿ ಅಂದ್ರೆ ಹಣ ಕೊಟ್ಟವನಿಗೆ ಜೈಲ್ ಅಂತೆ, 5 ವರ್ಷ ದಂಡ ಅಂತೆ. ಹಣ ಇಸ್ಕೊಂಡವ ಅವನಿಗೆ ಏನು ಇದಿಲ್ವಾ? ನಾನು ರಾಜ್ಯಪಾಲರಿಗೆ ಹಾಕಿದ್ದೇನೆ, ನಮ್ಮ ಇವರಿಗೆ ಹಾಕಿದ್ದೇನೆ, ಗೃಹ ಮಂತ್ರಿ ನಮ್ಮ ಅವರಿಗೆ ಸಹ ಹಾಕಿದ್ದೇನೆ. ಇದರ ಬಗ್ಗೆ ನೀವು ಸರಿಯಾಗಿ ಸಮಗ್ರ ತನಿಖೆ ಮಾಡಿ ಇದಕ್ಕೆ ನಮ್ಮ ಪರವಾಗಿ ಇದು ಕೊಡ್ಬೇಕಂತ ನಾನು ಹೇಳಿದ್ದೇನೆ. ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಅಲ್ಲಿ ಕೊರಗಜ್ಜನಲ್ಲಿ 80 ರೂಪಾಯಿ ಇದನ್ನು 100-110 ಮಾಡ್ತಾ ಇದ್ದಾರೆ. ನಾನು ನನ್ನ ಕೇಸಲ್ಲಿ ನ್ಯಾಯ ಸಿಗೋದಿಲ್ಲ ಅಂತೇಳಿ ನಾನು ಕುತ್ತಾರ ಕ್ಷೇತ್ರಕ್ಕೆ ಒಂದು 3,000 ಕೊಟ್ಟು ಒಂದು ಅರಕೆ ಮಾಡಿದೆ. ಎಂತ ಕೊರಗಜ್ಜನ ಪೋಲ ನನಗೆ 3 ವರ್ಷ ನಂತರ ಸಿಕ್ಕಿತು. ನಾನು ಅದೇ ಇದರ ಬಗ್ಗೆ ಇವರು ಅಬಕಾರಿ ಇಲಾಖೆಗೆ ಕೇಸ್ ಕೊಟ್ಟಿದ್ದೇನೆ, ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಮತ್ತೆ ಅದನ್ನು ಗೊತ್ತಾದ ನಂತರ ಅಲ್ಲಿ ಒಂದು ಇವರು ಇಮಿಡಿಯೇಟ್ ಕರೆದು ಕೊಟ್ಟರು. ಇಮಿಡಿಯೇಟ್ ಎಲ್ಲ ನೀರಿನ ಡೇಟ್ ಉಂಟು ಬಲೆ ಅಂತ. ನಮ್ಮದು ನೇಮ್ ಎಲ್ಲ ಆಯ್ತು, ನೇಮ್ ಆಗಿ ಎಲ್ಲ ಕರಿಬೇಕಲ್ಲ, ಆಗ ಕರೆಯುವುದು. ಚೆಟ್ನಕ್ಲು ತುಂಬವೇ ನಾನು ಹೇಳಿದೆ, ಸರ್ ದೇವರಿಗೆ ಧಾರ್ಮಿಕ ದೈವದಕ್ಕೆ ಜಾತಿ ಗೊತ್ತುಂಟಾ? ಎಲ್ಲ ನೀವು ಜಾತಿ ಭೇದ ಮಾಡುದು ನೀವು. ಚೆಟ್ನಕ್ಲು ದಯ ಬರೋದು ಯಾರು ಕೂಪನ್ನು ಫಸ್ಟ್ ಮಾಡಿದ್ದಾರೆ ಅವರನ್ನು ಫಸ್ಟ್ ಕರೀರಿ. ಅದನ್ನು ನಾನು ಹೇಳಿದೆ. ಈಗ ನಾನು ಮಾರ್ಚ್ 3 ಕುತ್ತಾರ ನಡೆ ನಾನು ಅಲ್ಲಿ 3 ಗೋಣಿಯಲ್ಲಿ ಕ್ವಾರ್ಟರ್ ಆಗ್ತದೆ. ಅದನ್ನು ಎಂತ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆ ನಮ್ಮ ಹಿಂದೂ ಧರ್ಮದಲ್ಲಿ 11 ತಿಂಗಳು ನಮ್ಮ ಹಿಂದೂಗಳು ಆ ಪೂಜೆ, ಈ ಕೋಲ, ಈ ನೇಮ ಅಲ್ಲೇ ಈಗ ನಮ್ಮ ರಾಜಕೀಯ ವ್ಯಕ್ತಿಗಳು ಎಲ್ಲಿದ್ದಾರೆ ಅವರು ಕೋಲ, ನೇಮ, ಕಾಮ್ಲ ಪ್ರತಿಷ್ಠೆ ಇದಾಯ್ತು. ಈ ಕಾಂಗ್ರೆಸ್ ಆಗಲಿ ಬಿಜೆಪಿ ಅವರು ಒಟ್ಟಿಗೆ ಇದ್ದಾರೆ. ನಮ್ಮನ್ನು ಮಂಗ ಮಾಡಿದವರು ಇದೆಲ್ಲ ಸಾರ್ವಜನಿಕರಿಗೆ ಗೊತ್ತಿದ್ದು ಯಾಕೆ ಅವರಿಗೆ ಆಗುದಿಲ್ಲ ಅಂದ್ರೆ, ಯಾಕೆಂದ್ರೆ ನಾವು ಕಣ್ಣಿದ್ದು ಕುರುಡರಾಗಿ, ಬಾಯಿದ್ದು ಮೂಗರಾಗಿ, ಕಿವಿದ್ದು ಕಿವುಡರಾಗಿ ಇರಬೇಡಿ. ಓಟ್ ಹಾಕಿ ಮನೆಗೆ ಕೂತ್ಕೊಳ್ಳಿ. ಮತ್ತೆ ನಾವು ಹೇಗೆ ಹಣ ಮಾಡ್ತೇವೆ ಅದರ ಬಗ್ಗೆ ನೀವು ಮಾತಾಡಲಿಕ್ಕೆ ಇಲ್ಲ. ಅಂತ ಪರಿಸ್ಥಿತಿ ತಂದಾಕಿದ್ದಾರೆ ನಮ್ಮ ಈ ಸರ್ಕಾರ. ನಮ್ಮ ವರ್ಷ ಹಾಗೆ ಓಟ್ ಹಾಕ್ತಾರೆ, ಮನೆಯಲ್ಲಿ ಕೂತ್ಕೊಳ್ತಾರೆ. ಯಾವತ್ತು ಕೇಳಿದ್ರೆ ಯಾಕೆಂದ್ರೆ ಹೆದರಿಕೆ. ಯಾವಾಗ ನಾನು ಇದನ್ನೆಲ್ಲ ಹಾಕಿದ್ರೆ ನನ್ನನ್ನು 5 ದಿವಸ ಜೈಲಿಗೆ ಹಾಕಿದ್ರು. ಆದ್ರೂ ದೇವರ ದಯ, ತಂದೆ ತಾಯಿ ಆಶೀರ್ವಾದ, ನಾನು ಕೇಸಲ್ಲಿ ವಿನ್ ಆಗಿದ್ದೇನೆ. ಈಗ ಅದು ಸಿಬಿಐಗೆ ಹೋಗ್ತಾ ಇದ್ದೆ, ಸಿಬಿಐಗೆ ಎಂಕ್ವೈರಿ ಆಗಿದೆ ನೋಡಿ, ಅದೆಲ್ಲ ಕಳಿಸಿದ್ದೇನೆ. ಆದ್ರೂ ಸಹ ಏನ್ ಮಾಡುದು? ಈಗ ಲೋಕಾಯುಕ್ತ ಯಾರು? ಪೊಲೀಸರ ಅವರದ್ದು ನೆಕ್ಸ್ಟ್ ಪ್ರಮೋಷನ್ ಆಗಿ ಲೋಕಾಯುಕ್ತಕ್ಕೆ ಹೋಗುದು. ಅವರು ಅದನ್ನೆಲ್ಲ ಸರಿಯಾಗಿ ಮಾಡ್ತಾರ? ಹಣ ಕೊಟ್ಟರೆ ಮಾಡ್ತಾರೆ. ಈಗ ಅಲ್ಲೇ ಶ್ರೀನಿವಾಸ್ ಕೆಮಿಕಲ್ ಹೇಳ್ತಾರೆ, ಹಣ ಬಿಚ್ಚುತ್ತಾನೆ 5 ಅಲ್ಲಿ ಕೆಮಿಕಲ್ ವಾಸನೆ ನಮ್ಮ ಬಟ್ಟೆ ಎಲ್ಲ ಹಾಳಾಗಿದೆ. ಯಾರಿಗೆ ಗೊತ್ತಿದೆ? ಇದನ್ನೆಲ್ಲ ತನಿಖೆ ಮಾಡಬೇಕು. ನೀವು ದಯವಿಟ್ಟು ಪತ್ರಿಕೆಯವರ ಹತ್ರ ನಾವು ವಿಜ್ಞಾಪನೆ ಮಾಡ್ತೇವೆ, ಇಂಥ ವಿಷಯಗಳನ್ನು ಇದು ಮಾಡಬೇಕು. ಯಾವಾಗ ನೋಡಿದ್ರು ಸರ್ಕಾರಿ ಮಿನಿಸ್ಟರ್ ಬರುದು ಅವರ ಒಂದೊಂದು ಇದು ನೋಡಿದ್ರೆ ಏನು ಎಲ್ಲ ಕಳ್ಳರು ಒಬ್ಬರಾದ್ರೂ ಸರಿ ಇದ್ದಾರ. ಕೋಟಿ ಗಂಟೆ ಹಣ ತಗೊಳ್ತಾರೆ ವಿದೇಶದಿಂದ, ಅದರ ಬಗ್ಗೆ ಇದು ಮಾಡುದಿಲ್ಲ. ಈಗ ನಾವು ಹಣ ತಗೊಂಡ್ರೆ ನಿಮ್ಗೆ ಹಣ ಎಲ್ಲಿಂದ ಬಂತು? IT ರಿಟರ್ನ್. ನಾನು ಮೊನ್ನೆ ಜಡ್ಜ್ ಸವಾಲಾಗಿದೆ. ಹಣ ಕೊಟ್ಟವ ಕೊಡಂಗಿ ಹಣ ಇಸ್ಕೊಂಡು ಹೋಗಿರೋ ಬದಲು ಹಣ ಕೊಟ್ಟವ 1 ದಿವಸ ಆದ್ರೆ ಬಂದಿದ್ದಾರೆ. ಈಗ ಮೈಕ್ರೋ ಫೈನಾನ್ಸ್ ಅಲ್ಲಿ ಅಲ್ಲೆಲ್ಲ ಸತ್ತಿದ್ದಾರೆ, ಇಲ್ಲಿ ಸತ್ತದ್ದು ಹಣ ಕೊಟ್ಟವ ಸತ್ತಿದ್ದಾರೆ, ಹಣ ತಗೊಂಡವ ಒಬ್ಬರು ಸಾಯಿಲ್ಲ. ಎಲ್ಲಿ ಅದು ಪ್ರೂಫ್ ಇದೆಯಾ ಹಣ ತೆಗೆದುಕೊಂಡವ? ಹಾಗೆ ಇದರಲ್ಲಿ ನಾವು ಈಗ ನಮ್ಮ ಜಾತಿಯಲ್ಲಿ ಹಿಂದೂ ಧರ್ಮದಲ್ಲಿ ನಾನು ಹೇಳ್ತೀನಿ, ಜಾತಿ ಈಗ ಮುಂದಿನ ಕೋಟೆ ಇದರಲ್ಲಿ ರಾಮಶಕ್ತಿ ಇದರಲ್ಲಿ ಕೃಷ್ಣ ಬಲ್ಲೇಮರ ಒಂದು ಇದಾಯ್ತು. ಅವರು
ರಾಜಕೀಯದಲ್ಲಿ ಏನ್ ಮಾಡಿದ್ದಾರೆ, ಅವರ ರಾಸಲೀಲೆ, ಅವರು ಮಾಡಿದ ಅನ್ಯಾಯ ಎಲ್ಲರಿಗೂ ಗೊತ್ತಿದೆ. ಹಾಗೆ ಅವರು ಒಂದು ಇದು ಮಾಡಿದ್ರು. ನಾನು ಕೋಟೆ ಅಲ್ಲ ಅದೇ ಹೇಳುದು, ಜಾತಿ ಸಂಘ ಭಾಷಣ ಮಾಡುದಲ್ಲ ಸರ್, ಇಂಥ ವಿಷಯ ಹೇಳುದು. ಆಯ್ತು, ಅದೇ ಹೇಳಿದ್ದು. ನಾವು ಜಾತಿ ರಾಜಕೀಯ ಮಾಡದೆ ಸರ್ಕಾರವನ್ನು, ನಮ್ಮ ಜನರನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಪ್ರಜಾಪ್ರಭುತ್ವದ ಅರ್ಥವನ್ನು ಸರಿಯಾಗಿ ಗಮನಕ್ಕೆ ಕೊಟ್ಟು ನಮ್ಮ ಸರ್ಕಾರ ಇದಕ್ಕೆ ಇದು ಮಾಡಬೇಕು ಅಂತ ಹೇಳ್ತೇನೆ. ಭಾಷಣ ಅಲ್ಲ ಸರ್, ಇದು ಇದ್ದ ವಿಷಯವನ್ನೇ ಹೇಳುದು. ಯಾರು ಲೋಕಾಯುಕ್ತ ಬೈದ್ರು? ಅವರಿಗೆ ನಾನು ಓಪನ್ ಲೋಕಾಯುಕ್ತ ಕೇಸ್ ಫೈಲ್ ಹಾಕಿದ್ದೇನೆ ಅವರ ಮೇಲೆ. ಹಾಗೆ ಇದು ಇಂಥದ್ದೆಲ್ಲ ನಡೀತದೆ. ಯಾಕಂದ್ರೆ ಹಣ ಕೊಟ್ಟರೆ ಸಹ ಈಗ ನಾನು ಏನು ಹೇಳುದು. ಈಗ ನಾನು ಈ ಸಂದರ್ಭದಲ್ಲಿ ನಮ್ಮ ಇವರಿದ್ದಾರೆ, ಇವರು ಯಶೋಧ, ಇವರು ನಮ್ಮ ಮಹಿಳಾ ಘಟಕದ ಇದ್ದರು ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ. ಇವರು ನಮ್ಮ ಇದು ಸದ್ಯದ ಕಾರ್ಯದರ್ಶಿಯಾಗಿ ಸುರೇಶ್ ಅಂತ, ಅವರು ವೆಂಕಟೇಶ್ ಅಂತ, ಅವರು ಪ್ರಕಾಶ್ ಇದರಲ್ಲಿ, ನಾನು ಪ್ರವೀಣಚಂದ್ರ. ದಯವಿಟ್ಟು ಇದನ್ನು ನೀವಾಗಿ ಇದು ಮಾಡಬೇಕು. ನಾವು ಭಾಷಣ ಮಾಡ್ಲಿಕ್ಕೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಇಂಥ ವಿಷಯವನ್ನ ಹೇಳುದು, ಸಮಾಜದಲ್ಲಿ ನಡೆಯುವುದು, ಬಡವರಿಗೆ ಯಾವ ತರ ಕಷ್ಟ ಇದೆ ಅದನ್ನು ಸರಿಯಾಗಿ ನೀವು ಹೇಳ್ಬೇಕು. ನಿಮ್ಗೆ ಹೇಳಿ, ಕ್ವಶನ್ ಕಡಿ, ನಾವು ರೆಡಿ ಇದ್ದೇವೆ, ಯಾವುದಕ್ಕೂ ರೆಡಿ ಇದ್ದೇವೆ. ಇದು ಪ್ರೂಫ್ ನಾವು ಕೊಟ್ಟಿದ್ದೇವೆ, ಎಲ್ಲೆಲ್ಲಿ ಏನ್ ನಡೀತದೆ ಅಂತ ನೋಡಿ, ಎಲ್ಲ ಇದೆ ಅದರಲ್ಲಿ. ಹೆಸರು ಕೆಲವೊಂದಿಲ್ಲ, ಮಿಸ್ ಆಗಿದೆ, ಅದೇ ಅಷ್ಟೇ ಸರ್. ಅದನ್ನು ಮಾಡಿ. ಅದು ಪ್ರಕಾಶ್, ಇವರು ಸುರೇಶ್, ಅವರು ನಮ್ಮ ವೆಂಕಟೇಶ್.